ನಿಮಗೆ ಶರಣಾರ್ಥಿ. ಪ್ರಾರಂಭದಲ್ಲಿ ನಿಮ್ಮನ್ನು ಏನಂತ ಸಂಬೋಧಿಸಬೇಕು ಅನ್ನೋದು ನನಗೆ ಭಾಳ ಗೋಚರ ಅನ್ನಿಸ್ತದೆ. ಆತ್ಮೀಯರೇ ಅನ್ಲ ನಿಮ್ಮನ್ನು. ನೀವು ಆತ್ಮೀಯರಿದ್ದೀರಿ ನನಗೆ? ಎಂಥ ಆತ್ಮೀಯರ್ರಿ. ಸುಡುಗಾಡ ಒಂದು ಲೈಕ್ ಕೊಡೋದಿಲ್ಲ, ಒಂದು ಶೇರ್ ಮಾಡೋದಿಲ್ಲ, ಒಂದು ಸಬ್ಸ್ಕ್ರೈಬ್ ಆಗೋದಿಲ್ಲ. ನಿಮ್ಗೆ ಆತ್ಮೀಯರೇ ಅನ್ಬೇಕಾ? ಪ್ರಿಯರೇ ಅನ್ಬೇಕಾ? ನೀವು ಪ್ರಿಯರಿದ್ದೀರಾ? ಸೋದರರೇ ಅನ್ಬೇಕಾ? ಇದ್ದ ಸೋದರರು ಸರಿಯಾಗಿ ಮಾತಾಡೋದಿಲ್ಲ. ನೀವು ಯಾವ ಸೋದರರು? ಸಭಿಕರೇ ಅನ್ಲೆ ಎಲ್ಲಿದೆ ಸಭಾ? ಏನಂತ ಕರಿಬೇಕಂತ ನಿಮಗೆ? ನಾನು ಯೂಟ್ಯೂಬ್ ಮಾಡಲಿಕ್ಕೆ ಕುಂತಿದ್ದೀನಿ, ನೀವು ನನ್ನನ್ನು ನೋಡ್ತಾ ಇದ್ದೀರಿ. ನಿಮ್ಮನ್ನು ಏನೆಂದು ಸಂಬೋಧಿಸಲಿ? ಶಿಷ್ಯರೇ ಅನ್ಲ? ನೀವು ಯಾವ ಥರ ಶಿಷ್ಯರ್ರಿ? ನನ್ನ ಗುರುಗಳಂತೂ ಒಪ್ಕೊಂಡಿಲ್ಲ, ಅಂದಮೇಲೆ ಶಿಷ್ಯರು ಆಗೋದಿಲ್ಲ. ನಾನು ನಿಮ್ಮನ್ನು ಸೋದರರೇ ಅನ್ಲಿಕ್ಕಾಗ್ತಾಯಿಲ್ಲ, ಆತ್ಮೀಯರೇ ಅನ್ಲಿಕ್ಕಾಗ್ತಾಯಿಲ್ಲ, ಶಿಷ್ಯರೇ ಅನ್ಲಿಕ್ಕಾಗ್ತಾಯಿಲ್ಲ, ಸಾಧಕರೇ ಅನ್ಲಿಕ್ಕಾಗ್ತಾಯಿಲ್ಲ. ಯಾಕಂದರೆ ನೀವು ಯಾಂಥ ಸಾಧಕರು ಸಾಧನೆ ಮಾಡ್ತಾಯಿದ್ದೀರಿ. ನಿಮ್ಗೆ ಯಾಕೆ ನಾವು ಸಾಧಕ ಅಂತ ಕರಿಬೇಕು? ನೋಡಿ ಮಜ, ನೀವು ನನಗೆ ಆತ್ಮೀಯರೂ ಇಲ್ಲ, ನೀವು ನನಗೆ ಸೋದರರೂ ಅಲ್ಲ, ಆನಂತರ ನನ್ನ ಶಿಷ್ಯರೂ ಅಲ್ಲ. ನೀವು ಖರೆ ಹೇಳಬೇಕಂದ್ರೆ ನನ್ನ ಸಾಧಕರೂ ಅಲ್ಲ. ನನ್ನ ಕಡೆ ಇದನ್ನು ತೊಗೊಂಡು ಬಂದ ನನ್ನನ್ನು ಮರ್ತವ್ರದಾರ ಈಗ ಅಂತ. ಮತ್ತು ಅವ್ರು ಸಾಧಕರು ಹೆಂಗೆ ಹಾಕ್ಕಾರ? ಶಿಷ್ಯರು ಹೆಂಗೆ ಹಾಕ್ಕಾರ? ಸುಮ್ಮನೆ ಹೆಸರಿಗೆ 19 ಲಕ್ಷ. ಹೆಂಗೆ ಈ ಮಕ್ಕಳು ಇವರೇ ನಮ್ಮ 33 ಕೋಟಿ ಅಂತ ತಿಳ್ಕೊಂಡು ಬೇಂದ್ರೆ ಅವರು ಒಂದು ಕಾಲಕ್ಕೆ ಇವೆಂಥ ಮಕ್ಕಳು 33 ಕೋಟಿ ಮಕ್ಕಳದವಂತ ಸುಡ್ಗಾಡ ಅಂತ ಅವ್ರು ಹೇಳಿದರು. ಹಂಗೆ ನನಗೆ ಎಲ್ಲರೂ ಶಿಷ್ಯರು ಅಂದ್ಕೊಳ್ಳು, ಸಾಧಕರು ಅಂದ್ಕೊಳ್ಳು, ಏನು ಅಂದ್ಕೊಳ್ಳಿ ಅಂತ. ಅದಕ್ಕೆ ಒಂದು ಮಾತು ಬರ್ತದೆ. ಈ ಮಾತುಗಳನ್ನ ಕೇಳ್ತಾ ಕೇಳ್ತಾ ನಿಮ್ಗೆ ಬೇಜಾರು ಅನ್ನಿಸ್ತದ, ಹೌದಾ? ಆದ್ರೆ ಇದಕ್ಕಿಂತ ಒಂದು ಹಿರಿದಾದ ಸತ್ಯ ಏನಪ್ಪ ಅಂದ್ರೆ, ನೀವು ನನ್ನ ಸಾಧಕರೂ ಅಲ್ಲ, ನನ್ನ ಶಿಷ್ಯರೂ ಅಲ್ಲ, ನನ್ನ ಸೋದರರೂ ಅಲ್ಲ, ನನಗೆ ಹಿರಿಯರೂ ಅಲ್ಲ, ನನಗೆ ಆತ್ಮೀಯರೂ ಅಲ್ಲ. ಹಾಗಾದರೆ ಏನು ನಿಯಮ? ಏನಪ್ಪ ಅಂದ್ರೆ, ಆಧ್ಯಾತ್ಮಿಕ ನಿಯಮ ಏನಪ್ಪ ಅಂದ್ರೆ, ಯಾವುದು ಅಲ್ಲ 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 ಆಗ್ತಾ ಹೋಗ್ತದೋ ಅದು ಎಲ್ಲವೂ ಇದೆ ಅಂತ. ಅದು ಎಲ್ಲ. ಯಾವುದು ಅಲ್ಲ ಅದು ಇರೋದು ಎಲ್ಲ. ಹಾಗಾದ್ರೆ ನೀವೇನಿದ್ರಿ ಗೊತ್ತಾ? ನೀವು ಸಾಧಕರೂ ಅಲ್ಲ, ಶಿಷ್ಯರೂ ಅಲ್ಲ, ನನಗೆ ಸೋದರರೂ ಅಲ್ಲ, ಏನೂ ಅಲ್ಲ. ನೀವು ಸಾಕ್ಷಾತ್ ದೇವರಿದ್ದೀರಿ. ದೇವರಿದ್ದೀರಿ ನೀವು. ನಾನು ದೇವರಿದ್ದೀನಿ, ನೀವು ದೇವರಿದ್ದೀರಿ. ಅದು ನಿಮ್ಗೆ ಗೊತ್ತಿಲ್ಲ. ನೀವು ದೇವರಿದ್ದೀರಿ ಅಂತ ತಿಳ್ಕೊಂಡು ನಾ ಹೇಳಕತ್ತೀನಿ, ನೀವು ನಂಬುವುದಿಲ್ಲ. ನೀವು ನಂಬುವುದಿಲ್ಲರಿ, ಸಾಕ್ಷಾತ್ ನೀವೇ ನಂಬುವುದಿಲ್ಲ. ಮತ್ತು ನೀವೇನಿದ್ದೀರಿ? ನಿಮ್ಮ ಏನೋ ತಿಳ್ಕೊಂಡಿದ್ದೀರಿ. ಶಂಕರಾಚಾರ್ಯರು ಹೇಳೋದು ಇದನ್ನೇ. ನಾನು ಮೂಗಲ್ಲ, ಬಾಯಲ್ಲ, ಕಣ್ಣಲ್ಲ, ಕಿವಿಯಲ್ಲ, ಹೃದಯ ಅಲ್ಲ, ಜಠರ ಅಲ್ಲ, ಕಾಲಲ್ಲ, ಕೈ ಅಲ್ಲ. ಹಾಗಾದರೆ ಏನು? ಎಲ್ಲವೂ ಇರೋದು ಯಾವುದಪ್ಪ ಅಂದರೆ ಪರಮಾತ್ಮ. ಸೊ ಸಾಕ್ಷಾತ್ ಪರಮಾತ್ಮ ಇದ್ದೀರಿ ನೀವು, ಸಾಕ್ಷಾತ್ ದೇವರಿದ್ದೀರಿ. ದೇವ್ರ ಮುಂದೆ ನಾನು ಒದರ್ಕೊತಾ ಇದ್ದೀನಿ, ದೇವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. ಒಬ್ಬ ದೇವರು ನೂರಾರು ದೇವರಿಗೆ ಒದರ್ಕೊತಾ ಇದ್ದಾರೆ. ಮಜಾ ಅಲ್ಲ ಇದು? ಮಜಾ ಅಲ್ಲ? ಈಗಂತೇನು ನೋಡ್ರಿ, ದೇವರೇ ದೇವರೇ ನನ್ನ ದೇವರುಗಳೇ. ಅದಕ್ಕೆ ರಾಜ್ಕುಮಾರರು ನನ್ನ ದೇವರುಗಳೇ ಅಂತಿದ್ರು. ಅವರಿಗೆ ಸತ್ಯ ಗೊತ್ತಿದ್ದು ಕಾಣಿಸುತ್ತೆ. ನನ್ನ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತಿದ್ರು ಅವರು. ಹೌದಾ? ಇರಲಿ, ಅದಕ್ಕೆ ತಿಳ್ಕೊರಿ, ನೀವು ಮಹಾನ್ ಇದ್ದೀರಿ. ನೀವು ನಿಮ್ಮನ್ನು ನಿಕೃಷ್ಟಾಗಿ ಕಂಡಿದ್ದೀರಿ, ಬಹಳ ಮಹಾನ್ ಇದ್ದೀರಿ. ಯು ಆರ್ ಸೋ ಗ್ರೇಟ್, ಯು ಆರ್ ಸೋ ಗ್ರೇಟ್. ಬಟ್ ನಿಮ್ಮ ಗ್ರೇಟ್ನೆಸ್ಸು ನಿಮಗೆ ಅರ್ಥನೇ ಆಗ್ತಾಯಿಲ್ಲ. ನಮ್ಮಂಥವ್ರು ಹೇಳಿದರೂ ಕೂಡ ನಿಮಗೆ ಅರ್ಥನೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ನೀವು ಹುಲಿಗಳಿದ್ದೀರಿ, ಆದರೆ ನೀವು ಬೆಕ್ಕಂತ ತಿಳ್ಕೊಂಡ್ರಿ. ನಿಮ್ಮ ಸ್ವರೂಪವೇ ಗೊತ್ತಿಲ್ಲ.
ನೀವು ದೇವರ ಸಾಕ್ಷಾತ್ ಸ್ವರೂಪರಿದ್ದೀರಿ. ದೇವರ ಒಂದು ತುಕುಡಿ ಇದ್ದೀರಿ. ಕುಲಕರ್ಣಿಯರ ಮಕ್ಕಳು ಕುಲಕರ್ಣಿಯರು ಹಾಕ್ಕಾರ, ದೇಸಾಯರ ಮಕ್ಕಳು ದೇಸಾಯರು ಹಾಕ್ಕಾರ, ಗೌಡ್ರ ಮಕ್ಕಳು ಗೌಡ್ರು ಹಾಕ್ಕಾರ. ಹೌದಾ? ಹೆಂಗೆ ಗೌಡ್ರ ಮಕ್ಕಳು ಗೌಡ್ರು ಹಾಕ್ಕಾರ, ದೇಸಾಯರ ಮಕ್ಕಳು ದೇಸಾಯರು ಹಾಕ್ಕಾರ, ರಾಜರ ಮಕ್ಕಳು ರಾಜರ ಹಾಕ್ತಾರ. ಮತ್ತು ದೇವ್ರ ಮಕ್ಕಳು ಇನ್ನೇನಾಗ್ಲಿಕ್ಕೆ ಸಾಧ್ಯ ರೀ? ನಾವು ದೇವ್ರ ಮಕ್ಕಳು ರೀ. ನಾವಿರೋದು ದೇವರ ಮನೆ. ನಾವು ದೇವರ ಮಕ್ಕಳು, ನಾವಿರೋದು ದೇವರ ಮನೆ. ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನಮ್ಮ ಬಾಡಿಗೆ ಇದ್ದೀವಿ ನಾವು. ದೇವರ ಮನೆ ಅದೇ, ನಾವು ದೇವರೇ ಇದ್ದೀವಿ. ದೇವರ ಕೊಟ್ಟ ಬಿಡಾರದೊಳಗೆ ಬಾಡಿಗೆ ಇದ್ದೀವಿ. ಎಂಥ ಅದ್ಭುತ ವಿಚಾರ ಅಲ್ಲ? ಕಾರಣ ನಿಮ್ಮ ಮುಂದೆ ನಾನು ತೋಡ್ಕೊಳ್ತಾ ಇದ್ದೀನಿ. ನೀವು ದೇವರಿದ್ದೀರಿ. ನಿಮ್ಮ ಹೆಂಡತಿ ದೇವರದಾರ, ನಿಮ್ಮ ಮಕ್ಕಳು ದೇವರದಾರ. ನಿಮಗೆ ಹಂಗಾರ ನನಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರ? ನಿಮ್ಮ ಕರ್ಮ. ನೀವು ದೇವರೇ ಇದ್ದೀರಿ, ಅವರೂ ದೇವರೇ ಇದ್ದೀರಿ. ಮತ್ತು ನಿಮಗೆ ಕರ್ಮ ಹೆಂಗೆ ಕಾಡ್ಬೇಕು, ಕಷ್ಟ ಹೆಂಗೆ ಬರಬೇಕು? ಅವರ ಮೂಲಕ, ಥ್ರೂ ಯುವರ್ ಸನ್, ಥ್ರೂ ಯುವರ್ ವೈಫ್, ಥ್ರೂ ಯುವರ್ ಫಾದರ್, ಥ್ರೂ ಯುವರ್ ಮದರ್, ಥ್ರೂ ಯುವರ್ ಬ್ರದರ್, ಥ್ರೂ ಯುವರ್ ನೇಬರ್. ಹೌದಾ? ಎಲ್ಲೆಲ್ಲ ಬರ್ತದ. ನೀವು ಮಾಡಿದ ಕರ್ಮಗಳಿಗೆ ದುಃಖವನ್ನು ಕೊಡೋದು ಅವರೇ, ದೇವರೇ. ಇದು ತಿಳ್ಕೊಂಡಾಗ ಒಳ್ಳೇದು ಮಾಡುವವರು ದೇವರೇ, ಒಳ್ಳೆಯದು ಮಾಡುವನು ದೇವರೇ, ಕೆಟ್ಟ ಮಾಡೋನು ದೇವರೇ. ನಿಮ್ಮ ಕರ್ಮಾದಿ ಸಂಬಂಧಗಳಿಂದ ಆ ದೇವರುಗಳು ರಾಕ್ಷಸರಾಗ್ತಾರ, ರಾಕ್ಷಸ ಹೋಗಿ ದೇವರಾಗ್ತಾರ. ಅನೂಚಾನವಾಗಿ ಇದೇ ನಡೆದದ್ರಿ. ಅಂದಾಗ ದುಃಖ ಯಾಕೆ ಪಡಬೇಕು? ನನಗೆ ನಾಲೆಜ್ ಕರೆ ಆದ್ರೆ ನನಗೆ ದುಃಖ ಕೊಡೋರು ನೀವು ದೇವರುಗಳೇ. ಅದಕ್ಕೆ ಕಾರಣ ನನ್ನ ಕರ್ಮಗಳು. ಆಶ್ರಮಕ್ಕೆ ಒಂದೇ ಒಂದು ಪೈಸಾ ತಗೊಳ್ಳಾರ್ದ ಕಟ್ಟಿದೆ ಸೊಕ್ಕಿತ್ತು ನನಗೆ. ಇಷ್ಟೆಲ್ಲ ಅಂದ್ರೆ ದೇವರು ಕೊಟ್ಟಾನ ನಾ ಮಾಡಿನ ಅಂತ ಮ್ಯಾಗ ಅಂತಿನ ಕರೆ, ಅದ್ರ ಒಳಗೊಂದು ಅಹಂಕಾರ ಇತ್ತನ ಅನ್ಸುತ್ತೆ. ಆ ಸೊಕ್ಕು ಮುರ್ಯಾಕೆ ದೇವರು ನನಗೆ ಮೇಂಟೈನ್ ಮಾಡೋದು ಭಾಳ ವಜ್ಜು ಮಾಡಿಬಿಟ್ಟಾನು, ಒದ್ದಾಡ ಹತ್ತಿಬಿಟ್ಟಿನಿ. ಅದಕ್ಕೆ ಅದು ಯಾರಿಗೆ ಕೇಳಬೇಕು? ದೇವ್ರುಗಳಿಗೆ ಕೇಳ್ಕೊಳ್ಳೋದು. ನಮಗೇನಾರು ಫೀಸ್ ಕೊಡುವಾಗ ಹೆಚ್ಚಿಗೆ ಕೊಡ್ರಿಪ್ಪ, ದಕ್ಷಿಣ ಇಡುವಾಗ ಹೆಚ್ಚಿಗೆ ಇಡ್ರಿಪ್ಪ ಅಂತ ಇಷ್ಟೇ ಕೇಳ್ಕೊಳ್ಳೋದು. ಆದರೆ ನಾನು ನಿಮ್ಮನ್ನು ಸುಲಿಯೋದಿಲ್ಲ, ಯಾಕಂದ್ರೆ ನೀವು ದೇವರುಗಳಿದ್ದೀರಿ. ಸುಲಿಯೋದಿಲ್ಲ ಇಷ್ಟೇ. ಉಳುಕಿದವ್ರಿನ ವ್ಯತ್ಯಾಸ ಏನಪ್ಪ ಅಂದ್ರೆ ನಿಮ್ಮ ಮನಸ್ಸು ನೋಯಿಸೋದಿಲ್ಲ, ಸುಲಿಯೋದಿಲ್ಲ. ನೀವು ಸ್ವಲ್ಪ ಹೆಚ್ಚಿಗೆ ಕೊಡ್ರಿಪ್ಪ ಅಂತ ಆಗ್ರಹಿಸ್ಬೋದು. ಹೌದಾ? ನೀವು ಕೊಡೋದು ಸಾಕಾಗ್ತಾ ಇಲ್ಲ. ಯಾಕಂದರೆ ದಕ್ಷಿಣ ರೂಪದೊಳಗೆ 5 ರೂಪಾಯಿ ಇಡ್ತೀರಿ, 10 ರೂಪಾಯಿ ಇಡ್ತೀರಿ, 50 ರೂಪಾಯಿ ಇಡ್ತೀರಿ. ಅದಕ್ಕೆ ಬೆಲೆ ಏನದ ರೀ? ಹೌದಾ? ಒಬ್ಬ ಭಿಕ್ಷುಕಿಗೆ ನೀವು ಎಷ್ಟು ಹಾಕ್ತೀರಿ ಈಗ? ಮತ್ತು ಆಶ್ರಮ ಬಂದು ಗುರುಗಳ ಹತ್ರ ಅಷ್ಟಿಟ್ರೆ ಹೌದಲ್ಲ? ಹಿಂಗೆ ಕೇಳ್ಕೊತೀರಿ ವಿನಃ ನಿಮ್ಮನ್ನು ಪೀಕಲಾರೆ, ನಿಮಗೆ ಶೋಷಣೆ ಮಾಡಲಾರೆ. ಯಾಕಂದ್ರೆ ಆ ಅವೇರ್ನೆಸ್ ನನಗದು. ಅಕಸ್ಮಾತ್ ನೀವು ಹೆಚ್ಚು ಇರ್ತಿದ್ರೆ ಮತ್ತು ನನಗೆ ಬೇಕಾಗಿತ್ತು ನಾ ಕೇಳ್ತಾ ಇದ್ದೀನಿ ಅಷ್ಟೇ. ನೀವು ಕೊಡಲಿಲ್ಲ ಅದಕ್ಕೆ ಕೇಳಕತ್ತೀನಿ ನಾನು. ನೀವಾಗಲೇ ಕೊಡಲಿಲ್ಲ ಅದಕ್ಕೆ ನಾವು ಕೊಡ್ರಪ್ಪ ಅಂತ ಕೇಳಕತ್ತೀನಿ ಅಷ್ಟೇ. ಯಾವಾಗ ಶಿಕ್ಷಕ ಕೇಳೋದಿಲ್ಲ ನಾನು. ಬರ್ತಿರಲ್ಲ ಹೆಚ್ಚಾಯ್ತು ಅನ್ಬೇಡ್ರಿ, ಟ್ರೀಟ್ಮೆಂಟ್ ತೊಗೊತೀರಿ ಹೆಚ್ಚಾಯ್ತು ಅನ್ನಕ್ಕೆ ಹೋಗ್ಬೇಡ್ರಿ. ಬಾಡಿಗೆ ಇರ್ತಿರಲ್ಲ ಹೆಚ್ಚಾಯ್ತು ಅನ್ನಕ್ಕೆ ಹೋಗ್ಬೇಡ್ರಿ. ದಕ್ಷಿಣ ಇಡ್ತಿರಲ್ಲ ಎಷ್ಟು ಇಡ್ಲಿ ಅಂತ ಕೇಳಿದಾಗ ನಾನು 1,000 ಅಂದಾಗ ಹೆಚ್ಚಾಯ್ತು ಅಂತ ಹೇಳಬೇಡ್ರಿ. ಯಾಕಂದರೆ ನೀವು ಅತ್ಯಂತ 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 ಶ್ರೇಷ್ಠ ಪವಿತ್ರ ಸ್ಥಳದೊಳಗೆ ಮತ್ತು ನಿಮ್ಮ ದಾನ ಅತ್ಯಂತ ಪೈ ಟು ಪೈ ಒಳ್ಳೆಯ ಕಾರ್ಯಕ್ಕೆ ವಿನಿಯೋಗವಾಗ್ತಕ್ಕಂಥ ಸ್ಥಳದೊಳಗೆ ಕೊಟ್ಟಿರಂತ ತಿಳ್ಕೊಂಬಿಟ್ರೆ ಅಷ್ಟೆ. ಇದಕ್ಕಿಂತ ಹೆಚ್ಚಿಗೆ ಏನೂ ಆಗೋದಿಲ್ಲ. ಸೊ ನಿಮ್ಮ ಅಂತರಂಗಕ್ಕೆ ಇದು ಶರಣಾರ್ಥಿ. ಮತ್ತೆ ಭೇಟಿಯಾಗೋಣ ಆತ್ಮೀಯರೇ. ಶರಣು.